ಗ್ಯಾರಂಟಿ ಸ್ಕೀಮ್ಗೆ ಹೊಸ ಅರ್ಜಿ ಸಲ್ಲಿಕೆ ಕಡ್ಡಾಯಗೊಳಿಸಿದೆ ಸರ್ಕಾರ. ಈಗಾಗಲೇ ನಾವು ಡೀಟೇಲ್ಸ್ ಅನ್ನು ಕೊಡ್ತಿದ್ವಿ ನಿಮಗೆ. ಗೃಹಲಕ್ಷ್ಮಿ ಜಾತಿವಾರು ಫಲಾನುಭವಿಗಳ ಅಂಕಿ ಅಂಶವನ್ನ ಸಂಗ್ರಹ ಮಾಡಲಾಗ್ತಾ ಇದೆ. ನಿನ್ನೆ ನಾವು ಇದ್ರ ಬಗ್ಗೆ ಒಂದು ಪ್ರಶ್ನೆಯನ್ನ ಎತ್ತಿದ್ವಿ. ಯೂನಿವರ್ಸಲ್ ಸ್ಕೀಮ್ನಲ್ಲಿ ಕಲ್ಯಾಣ ಯೋಜನೆಗಳಲ್ಲಿ ಜಾತಿ ಕಟ್ಕೊಂಡು ಏನ್ ಮಾಡ್ತಾ ಇದೆ ಸರ್ಕಾರ ಅಂತ. ಈಗ ಇದಕ್ಕೆ ಸಂಬಂಧಪಟ್ಟಂತ ಡೀಟೇಲ್ಸು. ಹೊಸ ಅರ್ಜಿ ಸಲ್ಲಿಕೆಯಲ್ಲೂ ಕೂಡ ಜಾತಿ ಕಾಲಮ್ ಅನ್ನ ಸೇರ್ಪಡಿಸಿದ್ದಾರೆ. ಇದು ಏನಕ್ಕೆ? ಈ ಡೇಟಾದ ಅಗತ್ಯತೆ ಏನು? ಸಹಜ ಪ್ರಶ್ನೆ. ನಾವು ತಿಳ್ಕೊಂಡಿರೋದೇನು, ಯೂನಿವರ್ಸಲ್ ಸ್ಕೀಮು ಕಲ್ಯಾಣ ಯೋಜನೆಗಳಲ್ಲಿ ಮನುಷ್ಯನ ಜಾತಿ ಕಟ್ಕೊಂಡು ಏನೂ ಆಗಬೇಕಾಗಿಲ್ಲ. ಬಟ್ ಇಲ್ಲಿ ಜಾತಿಯ ಬಗ್ಗೆ ವಿಶೇಷ ಆಸಕ್ತಿಯನ್ನ ಹೊಂದುತ್ತಾ ಇರೋದ್ರ ಹಿಂದಿನ ಸ್ಟ್ರಾಟಜಿ ಲೆಕ್ಕಾಚಾರ ಏನು? ಡೇಟಾ ಸಂಗ್ರಹ ಮಾಡ್ತಾ ಇರೋದ ಮುಂದಿನ ಚುನಾವಣೆಗಳಿಗೆ? ಸಹಜ ಅನುಮಾನ ಬರುತ್ತೆ. ಏನಕ್ಕೆ ಡೇಟಾ ಸಂಗ್ರಹ ಮಾಡ್ತಾರೆ ಅಂತ ನೀವು ಕೇಳಿದ್ರೆ, ಯಾವ ಜಾತಿ ಅಂಡರಲ್ಲಿರೋರು ಹೆಚ್ಚು ಫಲಾನುಭವಿಗಳಿದ್ದಾರೆ ಅವರನ್ನು ಸೆಳೆಯೋದಕ್ಕೆ ನಾನು ಇನ್ನೇನು ಮಾಡ್ಬೋದು ಅನ್ನೋ ಸ್ಟ್ರಾಟಜಿಗೋಸ್ಕರ ಜಾತಿ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದಾರೆ ಅಂತ. ಸೊ ಸದ್ಯಕ್ಕೆ ನಿಮಗೆ ಇನ್ನೊಂದು ಕಡೆಗೆ ನಾವು ತೋರಿಸ್ತಾ ಇದ್ದೀವಿ. ಇದು ಪಬ್ಲಿಕ್ ಡೊಮೈನ್ನಲ್ಲಿರುವಂತಹ ಮಾಹಿತಿ. ಯಾರ್ಯಾರು ಫಲಾನುಭವಿಗಳಿದ್ದಾರೆ, ಯಾವ್ಯಾವ ಜಾತಿಗೆ ಸಂಬಂಧಪಟ್ಟವರು ಅಂತ. ಪರಿಶಿಷ್ಟ ಪಂಗಡದ ಫಲಾನುಭವಿಗಳು ಎಷ್ಟಿದ್ದಾರೆ ಅನ್ನೋ ಒಂದು ಅಂದಾಜಿನ ಲೆಕ್ಕಾಚಾರ. 9,73,035 ಜನ ಇಲ್ಲಿ ತನಕ ಇದ್ದಾರೆ. ಇತರೆ ಜಾತಿಯ ಫಲಾನುಭವಿಗಳು ಎಷ್ಟಿದ್ದಾರೆ ಅನ್ನೋ ಲೆಕ್ಕಾಚಾರ ಕೂಡ ಇದೆ. ಡೀಟೇಲ್ಸ್ ಕೊಡ್ತಾರೆ ಲೋಕೇಶ್. ನಿನ್ನೆ ಕೂಡ ನಿಮ್ಗೆ ಈ ಪ್ರಶ್ನೆನ ನಾನು ಕೇಳಿದ್ದೆ. ಕಲ್ಯಾಣ ಯೋಜನೆಗಳಲ್ಲಿ ಜಾತಿ ಕಟ್ಕೊಂಡು ಏನ್ ಮಾಡೋದಕ್ಕೆ ಹೊರಟಿದೆ ಸರ್ಕಾರ ಅಂತ. ಸ್ಟ್ರಾಟಜಿ ಏನು, ಯಾವ ಉದ್ದೇಶಗಳಿಗೆ ಈ ಜಾತಿಯನ್ನ ಉಪಯೋಗ ಮಾಡಬೇಕು ಅನ್ನೋದು ತೆರೆಮರೆಯ ಕಸರತ್ತು ಅಂತ ಆಗ್ಲೇ ಹೇಳ್ದಂಗೆ ಇದು ಚುನಾವಣೆಯ ಗಿಮಿಕ್ ಇರ್ಬೋದು, ಮತ್ತೆ ಮುಂದಿನ ಚುನಾವಣೆಗೆ ತಯಾರಿ ಕೂಡ ಇರ್ಬೋದು. ಯಾಕೆಂತಂದ್ರೆ ಇದನ್ನ ಇಂತಿಷ್ಟು ಜಾತಿವಾರು ಅಂಕಿಅಂಶವನ್ನ ತೆಗೆದುಕೊಂಡು ಇಂತಹ ಜಾತಿಗಳಿಗೆ ನಾವು ಅನುಕೂಲವನ್ನ ಮಾಡಿಕೊಟ್ಟಿದ್ವಿ ಅಂತೇಳಿ ಅವರು ಚುನಾವಣಾ ಪ್ರಚಾರಕ್ಕೆ ಬಳಸ್ಕೊಳ್ಬೋದು. ಜೊತೆಗೆ ಸರ್ಕಾರದ ಬಳಿ ದಾಖಲಾತಿಯನ್ನು ಇಟ್ಕೊಳ್ಳೋದು. ಪ್ರತಿಯೊಂದು ಯೋಜನೆಯಲ್ಲೂ ಕೂಡ ಯಾವ್ಯಾವ ಸಮುದಾಯಗಳಿಗೆ ಎಷ್ಟೆಷ್ಟು ಹಣ ಸಂದಾಯ ಆಗಿದೆ, ಮತ್ತೆ ಯಾವ ಸಮುದಾಯಕ್ಕೆ ಸೌಲಭ್ಯಗಳು ಸಿಗ್ತಾ ಇದೆ ಅನ್ನೋದನ್ನ ದಾಖಲೆಗಳನ್ನು ಮಾಡ್ಕೊಳ್ತಾರೆ. ಆ ಒಂದು ಕಾನೂನನ್ನು ಇವರು ಪಾಲನೆ ಮಾಡ್ತಾ ಇರುವಂಥದ್ದು, ನಿಯಮಗಳನ್ನು ಪಾಲನೆ ಮಾಡ್ತಾ ಇದ್ದೀವಿ ಅಂತೇಳಿ ಅಧಿಕಾರಿಗಳು ಹೇಳುವಂಥದ್ದು. ಆದರೆ ಇಲ್ಲಿ ಸರ್ಕಾರ ಪ್ರತಿಯೊಂದರಲ್ಲೂ ಕೂಡ ಜಾತಿಯನ್ನು ತರೋದಕ್ಕೆ ಹೊರಡ್ತಾ ಇರುವಂಥದ್ದು. ಈಗ ಹೊಸ ಅರ್ಜಿ ಸಲ್ಲಿಕೆಯಲ್ಲೂ ಕೂಡ ಜಾತಿ ಕಾಲಮನ್ನು ಇಟ್ಟಿರುವಂಥದ್ದು. ಕಳೆದ ಬಾರಿ ಕೂಡ ಇತ್ತು, ಈ ಬಾರಿ ಕೂಡ ಇಟ್ಟಿರುವಂಥದ್ದು. ಈಗ ಸರ್ಕಾರಕ್ಕೆ ಗೃಹಲಕ್ಷ್ಮಿ ಯೋಜನೆ ಅಂದರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಯಾವ್ಯಾವ ಜಾತಿಗೆ ಫಲಾನುಭವಿಗಳು ಎಷ್ಟೆಷ್ಟಿದ್ದಾರೆ ಅನ್ನುವಂಥದ್ದು ಲೆಕ್ಕವನ್ನು ಸರ್ಕಾರಕ್ಕೆ ಕೊಟ್ಟಿರುವಂಥದ್ದು. ಈಗಾಗಲೇ ನಾವು ಹೇಳದಂತೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಇತರೆ ಜಾತಿಗಳನ್ನ ಒಳಗೊಂಡು ಒಟ್ಟು 1,24,00,000 ಫಲಾನುಭವಿಗಳು ಇರುವಂಥದ್ದು ಕಂಡು ಬರ್ತಾ ಇದೆ. ಹಾಗಾಗಿ ಈ ರೀತಿ ಜಾತಿವಾರು ಮಾಹಿತಿಯನ್ನು ಕೂಡ ಸರ್ಕಾರ ಸಂಗ್ರಹವನ್ನು ಮಾಡ್ಕೊಳ್ತಾ ಇರುವಂಥದ್ದು. 2 ವರ್ಷ ಅಷ್ಟೇ ಬಾಕಿ ಇದೆ ಚುನಾವಣೆಗೆ. ಇದನ್ನು ಕೂಡ ಅವರು ಪ್ರಚಾರಕ್ಕೆ ಬಳಸ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಜೊತೆಗೆ ಈ ಆ್ಯಂಗಲ್ನಲ್ಲೇನೆ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು, ಸದಸ್ಯರು, ಪದಾಧಿಕಾರಿಗಳನ್ನು ಬಳಸಿಕೊಂಡು ಸ್ಥಳೀಯ ಮಟ್ಟದಲ್ಲಿ ಜನರ ಬಳಿಗೆ ನೇರವಾಗಿ ಹೋಗಿ ಅರ್ಜಿ ಸಲ್ಲಿಕೆಯನ್ನು ಮಾಡುವಂಥದ್ದು ಚುನಾವಣೆಯ ಗಿಮಿಕ್ ಕೂಡ ಆಗಿದೆ ಎನ್ನುವಂಥದ್ದು. ಮಮತಾ, ಧನ್ಯವಾದ ಲೋಕೇಶ್.